ಅಣ್ಣ ಅವಳ ಬಗ್ಗೆ ಹೇಳ್ಬೇಕಾ? ಈಗ ತಾನೇ ನೀನು ಚೇತರಿಸಿಕೊಳ್ತಾ ಇದ್ದೀಯಾ, ಸ್ವಲ್ಪ ವಿಶ್ರಾಂತಿ ಪಡಿ ಅಣ್ಣ. ಅಣ್ಣನ ಮಾತು ಕೇಳಿದ್ರ? ಅಣ್ಣನಿಗೆ ಹಳೆಯ ನೆನಪೆಲ್ಲ ಉಂಟು, ಈಗಿನ ನೆನಪು ಅಣ್ಣನಿಗೆ ಇಲ್ಲ. ಮಾಲಿನ್ಯ ಸುದ್ದಿ ಮಾತಾಡ್ತಿದ್ದೇನೆ. ಇವಳ ಪರಿಚಯವೂ ಇಲ್ಲ. ಇದುವೇ ಒಳ್ಳೆ ಅವಕಾಶ ಅಪ್ಪ, ಅವಳನ್ನ ಮನೆಯಿಂದ ಹೊರಗೆ ಹಾಕುವುದಕ್ಕಾಗಿ. ನೀವು ಒಂದು ಮಾತಾಡುವುದಕ್ಕಿಲ್ಲ. ಏನು ಮಾತಾಡುವುದಿಲ್ಲ, ನಾನು ಮಾತಾಡ್ತೇನೆ. ಅಣ್ಣ ಇವಳು ಪರಿಚಯವಾ? ಇವಳು ಮೊನ್ನೆ ಒಂದು ದಿನ ನೀನು ಒಂದು ಮಾತಾಡ್ಲಿಕ್ಕಿಲ್ಲ. ನಮ್ಮಲ್ಲಿಯೇ ಬಂದು ಅಪ್ಪನಲ್ಲಿ ಆಶ್ರಯ ಬೇಕು, ಕೆಲಸ ಬೇಕೆನ್ನುವುದಾಗಿ ಅವಳೇ ಕೇಳಿದವಳು. ಅಪ್ಪ ಏನು ಹೇಳಿದ್ರು? ಅಪ್ಪ ಅವಳ ಮಾತಿಗೆ ಕರಗಿ ನಮ್ಮಲ್ಲಿಯೇ ಆಶ್ರಯವನ್ನ ಕೊಟ್ಟಿದ್ದಾರೆ. ಹೌದಣ್ಣ. ಸ್ವಲ್ಪ ಸಮಯದ ನಂತರ ಅವಳು ಯಾರು ಏನು ಎನ್ನುವುದಾಗಿ ಅಪ್ಪನಿಗೂ ತಿಳಿದಿದೆ, ನನಗೂ ತಿಳಿದಿದೆ. ಅವಳು ಒಬ್ಬಳು ವೇಶ್ಯೆ ಅಣ್ಣ. ಮಾತಾಡ್ಲಿಕ್ಕಿಲ್ಲ ನೀನು. ನಿನ್ನ ಬಗ್ಗೆ ಅಣ್ಣನಲ್ಲಿ ಹೇಳ್ತಾ ಇರುವುದು. ಅಣ್ಣ ಅರಮನೆಯಲ್ಲಿ ನಾನೊಬ್ಳು ಇದ್ದೇನಲ್ವಣ್ಣ, ವೇಶ್ಯೆಯಾದವಳನ್ನ ನಮ್ಮ ಮನೆಯಲ್ಲಿ ಇಟ್ಟುಕೊಂಡಂತೆ ಹೋದಂತಾದ್ರೆ ನನ್ನ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ ಅಣ್ಣ. ಇರಬಾರದು ಎನ್ನುವುದಕ್ಕೆ ಇನ್ನೊಂದು ಕಾರಣ ಉಂಟು. ನೀನು ಪ್ರಾಯ ಸಮರ್ಥ ಹೆಣ್ಣು. ನಾಳೆ ಅಂದ್ರೆ ಮದುವೆಯಾಗಿ ಮತ್ತೊಂದು ಮನೆಗೆ ಹೋಗ್ಲಿಕ್ಕಿದ್ದೀಯಾ, ನಿನ್ನ ಜೊತೆಗೆ ಅವಳಿದ್ರೆ ನಿನ್ನ ಕುರಿತಾಗಿ ಅನುಮಾನ ಹುಟ್ಟಿಕೊಳ್ಳುದಿಲ್ವಾ? ಅದಕ್ಕೆ ಮಾಡುವ. ಅವಳಿಗೆ ಎಷ್ಟೆಲ್ಲ ಹಣವನ್ನು ಕೊಡಬೇಕು ಅಷ್ಟನ್ನ ಕೊಟ್ಟು ಅರಮನೆಯಿಂದ ಹೊರಗಡೆ ಕಳಿಸೋಣ. ಆ ಕೆಲಸ ನಾನು ಮಾಡ್ತೇನೆ. ವಂಶಿ, ಅವಳಿಗೆ ಏನು ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಕಳಿಸಂತ ಹೊಣೆಗಾರಿಕೆ ನಿನ್ನ ಗಮನ. ಆಯ್ತಪ್ಪ. ನೋಡಮ್ಮ, ನೀನು ಯಾವ ನನಗೆ ಗೊತ್ತಿಲ್ಲ. ತಂದೆ ಮತ್ತು ತಂಗಿ ಹೇಳಿದ ಮೇಲೆ ಗೊತ್ತಾಯ್ತು ನೀನು ಗಣಿಕೆಯರ ಕೇರಿಂದ ನಮ್ಮ ಮನೆಗೆ ಆಶ್ರಯಕ್ಕಾಗಿ ಬಂದಿದ್ದೆ ಅಂತ. ಆಶ್ರಯಕ್ಕೆ ಬಂದವರೆಲ್ಲ ಒಂದು ಮನೆಯಲ್ಲಿ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ನೀನು ಇರುವುದರಿಂದ ನಮಗೂ ಅಪಾಯ ಹೆಚ್ಚು. ಆದ್ರಿಂದ ಹೊರಟು ಹೋಗು. ಹೋಗುವಾಗ ನಿನಗೇನು ಬೇಕು ಕೇಳು, ಕೊಟ್ಟು ಕಳಿಸ್ತೇನೆ, ತೆಗೆದುಕೊಂಡು ಹೋಗ್ತಾ ಇರು. ಲಾವಣ್ಯ, ಅಣ್ಣ ಹೇಳಿದ ಮಾತು ಕೇಳಿದೆ ಅಲ್ವಾ? ಅರಮನೆಯಲ್ಲಿ ಒಂದು ಕ್ಷಣವೂ ಇರ್ಲಿಕ್ಕಿಲ್ಲ. ಹೋಗಿ ಮನೆಗೆ ಹೋಗಿ. ಲಾವಣ್ಯ, ನಾನ್ಯಾರು ಗೊತ್ತಾಯ್ತಾ? ವಂದನ, ನನ್ನ ವಿರೋಧ ಕಟ್ಟಿಕೊಡ್ತೀಯಂತಾದ್ರೆ ಸೇರ್ತೀಯ ಸ್ಮಶಾನ. ಹೋಗೆ, ಮನೆಯಿಂದ ಹೋಗೆ. ನಿನಗೆ ನನ್ನ ನೆನಪಿಲ್ವೇನು? ನಾನು ನಿನ್ನ ಲಾವಣ್ಯ ಮಾತಾಡ್ತೇನೆ. ನಿನಗೆ ಇದೇ ಕೈಗಳಿಂದ ನಾನು ನಿನ್ನ ಉಣ್ಣಿಸಿದ್ದೇನೆ, ಇದೇ ಸೀರೆ ಸೆರಗಿಂದ ನಾನು ನಿನಗೆ ಗಾಳಿ ಹಾಕಿದ್ದೇನೆ, ನಿನ್ನ ಸೇವೆ ಮಾಡಿದ್ದೇನೆ. ಅದನ್ನು ಮರೆತರೆ ಬೇಸರ ಇಲ್ಲ ನನಗೆ. ವಂಶಿ, ನಾನೀಗ 3 ತಿಂಗಳ ಗರ್ಭಿಣಿ. ಈ ಮಗುವಿನ ತಂದೆ ನೀನು. ಅದನ್ನು ಮಾತ್ರ ಮರೆಯಬೇಡ ವಂಶಿ. ಚೆನ್ನಾಗಿದೆ ಕತೆ. ಅಷ್ಟೇ ಚಂದವಾಗಿ ಮತ್ತೊಬ್ಬರ ಮನಸ್ಸಿಗೆ ಮುಟ್ಟುವ ಹಾಗೆ ಕಥೆಯನ್ನು ಹೇಳ್ತೀನಿ. ಆದ್ರೆ ಒಂದು ತಿಳ್ಕೊ, ಕಥೆಯೆಲ್ಲ ಜೀವನವಾಗುವುದಿಲ್ಲ ಮತ್ತು ಸತ್ಯವನ್ನು ಯಾವುದೇ ಕಾರಣಕ್ಕೂ ಮರಿಬೇಡ ನೀನು. ಏನಂದೆ? ಗರ್ಭಿಣಿಯ ತೊಂದರೆ ಎಂತದ್ದು? ಎಲ್ಲೋ ಗಣಿಕೆಯರ ಕೇರಿಯಲ್ಲಿ ಹುಟ್ಟಿ ಬೆಳೆದವಳು ನೀನು. ಅಲ್ಲಿಯೇ ಯಾರನ್ನು ಸೇರಿ ಗರ್ಭಧರಿಸಿದ್ದೆ. ಆ ನಿನ್ನ ಗರ್ಭಕ್ಕೆ ನಾನು ತಂದೆಯಾಗುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಹೋಗುವುದಕ್ಕೆ ಏನು ನಷ್ಟ, ಏನು ಕಷ್ಟ, ನಿನಗೇನು ಬೇಕು ಹೇಳು. ಉಡುವುದಕ್ಕೆ ಪಟ್ಟ ಸೇರಬೇಕಾ? ಉಣ್ಣುವುದಕ್ಕೆ ಮೃಷ್ಟಾನ್ನ ಬೇಕಾ? ಕೈ ತುಂಬ ಹಣ ಬೇಕಾ? ಅದು ಬೇಡ. ಮೈ ತುಂಬ ಹೇರಿಕೊಳ್ಳುವುದಕ್ಕೆ ಆಗಲ್ಲ ಬೇಕು. ಅಷ್ಟನ್ನು ಕೇಳು. ಒಡಿಸುವಂತ ವ್ಯವಸ್ಥೆಗಳನ್ನು ನಾನೇ ಮಾಡ್ತೇನೆ. ತೆಗೆದುಕೊಂಡು ಬಾಯಿ ಮುಚ್ಚಿಕೊಂಡು ಹೋಗ್ತಿರ್ಬೇಕು. ನನ್ನ ಆಭರಣವೇ ನೀನು,
ನೀನೇ ದೂರಾದ ಮೇಲೆ ಮತ್ತೆ ಬೇರೆ ಆಭರಣದ ಆಸೆ ನನಗಿಲ್ಲ ವಂಶಿ. ಈ ಜೀವದ ಉಸಿರೇ ನೀನು. ಉಸಿರೇ ದೂರಾದ ಮೇಲೆ ಮತ್ತೆ ಬದುಕುಂಟೆ ಇಲ್ಲ. ನನಗೇನು ಬೇಡ. ನೀನಾಡಿದ ಮಾತುಗಳೇ ನನ್ನ ಹೊಟ್ಟೆಯನ್ನು ತುಂಬಿಸಿತು ವಂಶಿ. ಮನಸ್ಸಿಗೆ ಸಂತೋಷ ಆಯಿತು. ನಾನು ಬರ್ತೀನಿ. ನಾನು ಏನಿಲ್ಲ ಏನಿಲ್ಲ. ನಾನು ನಿನಗೆ ಕೊಟ್ಟದ್ದು ಕಡಿಮೆಯಾಗಿರಬಹುದು, ಹೆಚ್ಚಿಗೆ ಬೇಕಾದ್ರೂ ಕೇಳು ಅಂತ ಹೇಳಲಿಕ್ಕೆ ಅಷ್ಟೇ ನಿನ್ನನ್ನು ಕರೆದದ್ದು, ಬೇರೆ ಎಂತದ್ದು ಇಲ್ಲ. ಏನಾಗುತ್ತಾ ಇದೆ ನನ್ನ ಜೀವನದಲ್ಲಿ, ಏನು ನಡೀತಾ ಇದೆ ನನ್ನ ಬದುಕಿನಲ್ಲಿ, ನನಗೊಂದು ಅರ್ಥವಾಗುತ್ತಾ ಇಲ್ವಲ್ಲ. ಅವಳು ಆಡಿದ್ದ ಅಷ್ಟು ಮಾತನ್ನು ನಾನು ಕೇಳಿಸಿಕೊಂಡೆ. ನನಗವಳು ಊಟ ಮಾಡಿಸಿದಂತೆ, ಗಾಳಿ ಬೀಸಿದಂತೆ, ಜೋಗುಳ ಹಾಡಿದಂತೆ, ಗಿರಿಧಾಮಕ್ಕೆ ಕರೆದುಕೊಂಡು ಹೋಗಿದ್ದಂತೆ. ಮಾತ್ರ ಅಲ್ಲ, ಅವಳೀಗ ನನ್ನಿಂದ 3 ತಿಂಗಳ ಗರ್ಭಿಣಿಯಂತೆ. ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಇದು? ನನಗೂ ಇವಳಿಗೂ ಏನ್ ಸಂಬಂಧ? ಇವಳಿಗೂ ಈ ಅರಮನೆಗೂ ಏನ್ ಸಂಬಂಧ? ಎಲ್ಲವೂ ಗೊಂದಲವಾಗಿದೆಯಲ್ಲ. ಯಾಕೆ ನನ್ನ ಮನಸ್ಸಿನಲ್ಲಿ ಈ ರೀತಿ ಅಂತ ತುಡಿತ? ಯಾಕೆ ನನ್ನ ಮನದಲ್ಲಿ ಈ ರೀತಿಯಾದ ಗೊಂದಲಮಯ ವಾತಾವರಣ? ಇದಕ್ಕೆಲ್ಲ ಮುಕ್ತಿ ಎಂತು? ದೇವರೇ ದೇವರೇ ದೇವರೇ